ಏನಪ್ಪ ಮಾಡೋದು? ಈ ಅಮ್ಮ, ದೊಡ್ಡಮ್ಮ, ಅಜ್ಜಿ ಇದ್ದಾರಲ್ಲ, ಏನಾದರೂ ಒಂದು ಪಿಕ್ಕಿಂಗ್ ಇಡ್ತಾನೇ ಇರ್ತಾರೆ. ಹಂಗೇನೆ ಇವತ್ತಿನ ಕಾರ್ಯಕ್ರಮ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಎಲ್ಲರೂ ಹಿಡ್ಕೊಂಡು ಅದೇ ಫಂಕ್ಷನ್ ಬಗ್ಗೆನೇ ಮಾತಾಡ್ತಿರ್ತಾರೆ ಯಾವಾಗೂ. ಏ ಅಕ್ಕ, ಎಲ್ಲಿದೆಯೇ? ಎಂಥ ಕೆಲಸ ಮಾಡಿದೆ? ಯಾಕೆ ಈ ಥರ ಮಾಡಿದೆ? ನೀನು ಹೋಗೋಳು ಹೋದೆ, ನನ್ನನ್ನು ಯಾಕೆ ಸಿಕ್ಕಾಕಿಸ್ದೆ? ನಿನ್ನಿಂದ ನೋಡಿ ಇವತ್ತು ನನಗೆ ಎಂಥ ಸ್ಥಿತಿ ಬಂದಿದೆ. ಎಲ್ಲೇ ಇದೆಯಾ? ಏನೇ ಮಾಡ್ತಿದ್ಯಾ? ಒಂದು ಫೋನು ಮಾಡಿದೆ, ಒಂದು ಯಾರಿಗೂ ಏನು ಇನ್ಫಾರ್ಮ್ ಮಾಡಿದೆ ಹೋಗಿದೆಯಲ್ಲ, ಏನೇ ಮಾಡ್ತಿದ್ಯಾ? ನೋಡ ಇವತ್ತು ನನಗೆ ಎಂಥ ಸ್ಥಿತಿ ಬಂತು. ಏನೇ ಹಂಗೆ ಯೋಚನೆ ಮಾಡ್ತಿದ್ಯಾ ಕಂಬು ಕೊರ್ಕೊಂಡು? ಅಮ್ಮು, ಏನು ಯೋಚನೆ ಮಾಡೋಕ್ಕಾಗುತ್ತೆ ದೊಡ್ಡಮ್ಮ? ಏನೂ ಇಲ್ಲ, ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೇ. ಏನು ಇಬ್ಬರು ಬಂದು ನನ್ನ ಮುಂದೆ ಟಿಕ್ಕಣಿ ಹೊಡೆದಿದ್ದೀರಾ? ಏನು ಕತೆ? ಏನು ಸಮಾಚಾರ? ನಾನು ನೆಮ್ಮದಿಗಿದ್ದೆ. SLCನಾಗ ಫೇಲ್ ಆಗಿದ್ನೋ, PUCನಾಗ ಫೇಲ್ ಆಗಿದ್ನೋ, ಒಂದು ವರ್ಷ ಮನೆಗೆ ಓಡಾಡ್ಕೊಂಡಿದ್ನೋ, ಹೆಂಗ ಮಾಡ್ಕೊಂಡು ನಾನು ನಾಳೆ ಬರ್ದಾಗ ಹೆಂಗೈತೆ ಹಂಗೆ ಓದ್ಕೊಂಡು ಆರಾಮಾಗಿ ಇರ್ತಿದ್ದೆ. ತಗೊಂಡೋಗಿ ನನ್ನ ಮದುವೆ ಮಾಡಿಬಿಟ್ಟು ಈಗ ದಿನ ಬಂದು ಏನಾಯ್ತೆ ಅಮ್ಮು, ಏನಾಯ್ತೆ ಅಮ್ಮು ಅಂತ ರಾಗ ಎಳಿತೀರ ಇಬ್ಬರು. ಅದರಲ್ಲೂ ಈ ದೊಡ್ಡಮ್ಮ, ಈ ಅಣ್ಣ ಅವರೆಲ್ಲ ಇದ್ದಾರ, ಯಾವಾಗೂ ನನ್ನ ಕಾಲಲ್ಲಿ ಅದರಲ್ಲೇ ಮುಂದಿರ್ತಾರೆ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಒಬ್ಬೊಬ್ಬರನ್ನ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅಷ್ಟು ಕೋಪ ಬರುತ್ತೆ ನಿಮ್ಮಿಬ್ಬರ ಮೇಲೂ. ಯಾಕೆ ಅಷ್ಟು ಸೀಟ್ ಮಾಡ್ಕೋತೀಯ ಅಮ್ಮು? ನಮ್ಮ ಶಕ್ತಿ ನೋಡೋಕ್ಕಷ್ಟೇ ಹೊರಟು ಕಣೆ, ಎಷ್ಟು ಒಳ್ಳೆಯವನು ಗೊತ್ತಾ? ಹೌದೌದು, ಇಬ್ಬರು ಅಕ್ಕ ತಂಗಿಯರು ಎಂತಾನೆ ತಮ್ಮನ ಬಿಟ್ಕೊಟ್ಟು ಮಾತಾಡಿದ್ರೆ ಇವಳು ಯಾವಾಗೂ ನಮಗಿಂತ ಹೆಚ್ಚು ತಮ್ಮ 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 ಅಂದ್ಕೊಂಡು ತಮ್ಮನ ಸುಖವಾಗಿರಬೇಕು, ಬೇರೆಯವ್ರು ಬಂದರೆ ಹೆಂಗೆ ನೋಡ್ಕೋತಾರೋ ಏನೋ ಅಂತ ತನ್ನ ಮಗಳನ್ನೇ ಕೊಡೋಕೆ ಒಪ್ಕೊಂಡಿರೋರು ತಾನೆ ದ ಗ್ರೇಟ್ ಇಬ್ರು, ಉಮಾ ಸುಮಾ. ಅಬ್ಬಬ್ಬಬ್ಬಬ್ಬ, ನಿಮ್ಮಂಥ ಅಕ್ಕ ತಂಗಿ ತಮ್ಮ ಬಾಂಧವ್ಯ ನಾನು ಎಲ್ಲೂ ನೋಡಿಲ್ಲ ಬಿಡ್ರಮ್ಮ. ಯಾಕೆ ಅಮ್ಮ ಮುಖ ಹಂಗೆ ಗಂಟಿಕ್ಕೊಂಡು ಮಾತಾಡ್ತೀಯಾ? ಮತ್ತೆ ನೀವು ಮುಖ ಗಂಟಿಕ್ಕೊಂಡು ಮಾತಾಡ್ದೆ ಇನ್ನೇನು ಮಾತಾಡ್ತಾರೆ? ಈಗ ಮಾಡಿದ್ದೀರಲ್ಲ, ಇನ್ನೇನು ಸಂತೋಷ ಆಗೈತಲ್ಲ ನಿಮ್ಗೆಲ್ಲರಿಗೂ. ನೆಮ್ಮದಿಯಾಗಿರಿ ಎಲ್ಲರೂ. ಬಿಡಿ, ನಾವೇನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ನೀನೇ ಅಂತೀಯ ಮುಂದೆ, ನಾನು ಶಕ್ತಿ ಮಾಮನ ಮದುವೆ ಆಗಿ ಸಂತೋಷವಾಗಿದ್ದೀನಿ, ಬಂಗಾರದಂತ ನಮ್ಮ ಮಾಮ ಅಂತ. ಅಬ್ಬೋ ಬಂದ್ಬಿಟ್ರು. ಇಬ್ಬರು ಎಲ್ಲಿ ತಮ್ಮನ ಬಿಟ್ಕೊಡ್ತೀರಾ? ಬಿಡಿ ಬಿಡೆ, ಯಾಕಂಗೆ ಗಂಟಿಕ್ಕೊಂಡು ಮಾತಾಡ್ತೀಯ? ಹಂಗೇನು ನಾವು ನಿನ್ನೊಳ್ಳೋದಕ್ಕೆ ಮಾಡಿರೋದು. ಮುಂದೆ ನೀನು ಚೆನ್ನಾಗಿರ್ತೀಯ, ಸುಖವಾಗಿರ್ತೀಯ, ಯಾವ ತೊಂದರೆ ತಾಪತ್ರಯನೂ ಇರಲ್ಲ, ನಮಗೂ ಯಾವ ಚಿಂತೆನೂ ಇರಲ್ಲ. ಅಯ್ಯೋ ಹೊರ ಕಳಿಸಿದ್ವಲ್ಲಪ್ಪ, ಅವ್ರು ಹೆಂಗೆ ನೋಡ್ಕೊಂತಾರೋ ಏನೋ ಅಂತ. ಅಕ್ಕ ಇದ್ದಿದ್ರೆ ನನಗೇನು ಶಕ್ತಿ ಮಾವನ್ ಕೊಟ್ಟು ಮದುವೆ ಮಾಡ್ತಿದ್ದ? ನನ್ನನ್ನು ಹೊರಗೆ ತಾನೇ ಕೊಡ್ತಿದ್ದೆ. ಈಗ ಮಾತ್ರ ಹಂಗೆ ಏನು ನನ್ನನ್ನು ಉದ್ಧಾರ ಮಾಡಿದ್ರ ಅನ್ನೋ ಥರ ಮಾತಾಡ್ತೀರ. ಯಾಕಲ್ಲ ನನ್ನ ಅಮ್ಮ ಪುಟ್ಟ ಮುಖ ಗಂಟಿಕ್ಕೊಂಡು ಹಿಂಗೆ ಐತಲ್ಲ, ಏನಾತೆ ಅಮ್ಮ? ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ಏನೂ ಇಲ್ಲ ಅಜ್ಜಿ, ಸುಮ್ಮನೆ ಕೂತಿದ್ದೆ ಅಷ್ಟೇ. ನೀವಿಬ್ರು ಏನಾದರೂ ಮಾತಾಡಿ ಅವಳನ್ನ ಬೇಜಾರು ಮಾಡಿಸಿದ್ರೆ? ನಾವೇ ನಿನ್ನ ಮೊಮ್ಮಗಳನ್ನ ಬೇಜಾರು ಮಾಡಿಸ್ಲಿಲ್ಲಮ್ಮ, ಮಾತಾಡ್ತಾ ಕೂತ್ಕೊಂಡಿದ್ವಿ ಅಷ್ಟೇನೆ. ನಮ್ಮ ಶಕ್ತಿ ಹೆಂಗೆ ಏನು ಎತ್ತ ಹೊಂದಾಣಿಕೆ ಮಾಡ್ಕೊಂಡು ಹೋಗು, ಹೆಂಗೂ ಮದುವೆ ಆಗೈತೆ, ಈಗೇನು ಬಿಡೋಕೆ ಬರಲ್ಲ, ಇಬ್ಬರೂ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ನಮ್ಮ. ಅಜ್ಜಿ, ನನ್ನ ಜೀವನದಾಗ ಯಾರಾದರೂ ಶತ್ರುಗಳು ಇದ್ದಾರೆ ಅಂದ್ರೆ ಅದು ದೊಡ್ಡ ಮನೆ ಅನಿಸುತ್ತೆ. ಯಾಕೆ ಹೆಂಗೆ ಅಂತೀಯಾ? ನಾನು ಆ ಮನೆ ಹೆಣ್ಮಗಳು. ಗೊತ್ತೇನು ನಿನಗೆ? ದೊಡ್ಡಮ್ಮ ಆಗ್ತೀನೋ ಬಿಡ್ತೀನೋ, ನಾನು ಮಾತ್ರ ಆ ಮನೆ ಹೆಣ್ಮಗಳು. ಹೇಳಜ್ಜಿ ನೀನು. ಹೌದೌದು, ನೀನು ಯಾವಾಗ ದೊಡ್ಡಮ್ಮ ಆಗಿರ್ತೀಯ, ಯಾವಾಗ ನಮ್ಮ ಮನೆ ಹೆಣ್ಮಗಳಾಗಿರ್ತೀಯ ಒಂದು ಗೊತ್ತಿಲ್ಲ. ಸದ್ಯ ಇವಾಗಲಾದರೂ ನಾವು ಆ ಮನೆ ಹೆಣ್ಮಕ್ಳು ಅಂತ ನೀನು ಒಪ್ಕೊಂಡಲ್ಲ. ನೀವು ಏನೇನೋ ಲಾಜಿಕ್ ಎಲ್ಲ ತೆಗಿಬೇಡ್ರಿ. ಆ ಅಣ್ಣ ನೋಡಿದ್ರೆ ನನ್ನ ಅತ್ತೆ ಅತ್ತೆ ಅಂತ ಆಟ ಆಡಿಸ್ತಾನೆ, ನೀವು ನೋಡಿದ್ರೆ ನಾವು ಆ ಮನೆ ಹೆಣ್ಮಕ್ಳು, ನಿನಗೆ ಹೆಣ್ಮಕ್ಳು ಸಮಾನ ಅಂತ ನೀವು ಹೇಳ್ತೀರ. ಅದಕ್ಕೆ ಈ ಸೋದ್ರ ಮಾವುಗಳನ್ನ ಮದುವೆ ಆದರೆ ಇದೇ ಒಂದು ದೊಡ್ಡ ತಲೆನೋವು. ದೊಡ್ಡದಾಗಿ ಹೇಳ್ಕೊಂಡ್ಬಿಡ್ತೀರ, ತವ್ರ ಮನೆಗೆ ಕೊಟ್ಟಿದ್ದೀನಿ ನನ್ನ ಮಗಳನ್ನ, ನನ್ನ ತಮ್ಮಂಗೆ ಕೊಟ್ಟಿದ್ದೀನಿ ಅಂತ. ತಿರುಗಿ ನನಗೆ ದರ್ಬಾರ್ ಮಾಡ್ತೀರಿ ಬಂದು, ನಾವು ಈ ಮನೆ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ. ಬಿಡೋ ಕಂದ, ಯಾಕೆ ಬೇಜಾರು? ನೀನು ಹಿಂಗಂದ ತಕ್ಷಣ ಅವ್ರ ಮನೆ ಹೆಣ್ಮಕ್ಳು ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ತಾನೇ? ಅನುಸರಿಸ್ಕೊಂಡು ಹೋಗಮ್ಮ. ನಮ್ಮ ಶಕ್ತಿ ಏನು ಒಳ್ಳೆಯವನು, ಅವನು ಎಂಥ ಒಳ್ಳೆಯವನು ಅಂತ ಅವನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗೋದು. ನೀನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಬಕ್ಕೆ ಟ್ರೈ ಮಾಡಬೇಕಮ್ಮ. ಈ ಥರ ಯಾವಾಗೂ ಹಿಂಗೆ ಮೂಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ಶಕ್ತಿ ಬಂದಾಗ ಹೋಗಿ ಎದ್ದೋಗಿ ಒಂದು ಲೋಟ ನೀರು ಕುಡಿಯೋದು. ನೀರು ಕುಡಿತೀಯ ಮಾಮ, ಕಾಫಿ ಕುಡಿತೀಯ ಮಾಮ ಅಂತ ಕೇಳೋದ. ಊಟ ತಿಂಡಿ ಟೈಮಿಗೆ ಸರಿಯಾಗೆ ಹೊತ್ತಿಗೆ ಉಣ್ಣಕ್ಕಿಕ್ಲ ಮಾಮ, ತಿಂಡಿ ತಿಂತೀಯ ಮಾಮ, ಹಿಂಗೆ ಯಾತನ ಕೇಳಬೇಕು ತಾನೆ? ಅದನ್ನೇ ಹೇಳಜ್ಜಮ್ಮ, ಅದನ್ನೇ ನಾವು ಹೇಳ್ತಿರೋದು. ಇನ್ಮೇಲೆ ನೀನು ಗಂಡ ಕಣಮ್ಮ ಅವನು, ನೀನು ಅವನ ಕೆಲಸಗಳೆಲ್ಲ ನೀನೇ ನೋಡ್ಕೋಬೇಕು ತಾನೆ. ಸ್ನಾನಕ್ಕೆ ಹೋದ್ರೆ ಬೆನ್ನುಜ್ಜಕ್ಕೆ ಹೋಗೋದು, ಬಟ್ಟೆ ತಗೊಂಡೋಗಿ ಕೊಡೋದು, ಅವೆಲ್ಲ ನೀನು ಕೆಲಸಗಳು ಮಾಡಬೇಕಮ್ಮ.
ಅದನ್ನ ಬಿಟ್ಟು ಅವ್ನು ಬಂದರೆ ಸಾಕು ಓಡೋಗ್ತೀಯ ಭಯ ಭಯ ಅಂತ. ಇನ್ನು ಎಷ್ಟು ದಿನ ಅಂತ ಭಯ ಪಟ್ಕೊಂಡಿರ್ತೀಯೇ? ನಿಜವಾಗೂ ನೀವು ನನ್ಗೆ ಅಮ್ಮಂದ್ರಲ್ಲ. ಹ್ಞೂ ಹೇಳಿದ್ರಲ್ಲ ಹೆಣ್ಮಕ್ಳು ಅಂತ. ಹಂಗೆ ಸಾಧಿಸ್ತಿದ್ದೀರ ನಾನು ನೋಡಿದ್ರೆ. ನೀವು ಅವಾಗಿಂದ ಬರೀ ಹೇಳಿದ್ದನ್ನೇ ಹೇಳ್ತಿದ್ರ. ಸುಮ್ಮನೆ ಎದ್ದು ಹೋಗ್ರಮ್ಮ ಸಾಕು, ನನ್ನ ತಲೆ ಏನು ತಿಂತೀರ? ನನಗೆ ಮೊದಲೇ ಬೆಳಗ್ಗೆಯಿಂದ ತಲೆ ನೋಯ್ತಿದೆ. ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಅವ್ರು ಏನು ಹೇಳ್ತಾವ್ರೆ? ಶಕ್ತಿ ಜೊತೆ ಹೊಂದ್ಕೊಂಡು ಹೋಗಂತ ಹೇಳ್ತಾವ್ರೆ ಅಷ್ಟೇ ತಾನೇ. ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವೇ? ಗಂಡನ ಪಾದ ಪೂಜೆ ಮಾಡ್ಬೇಕಲ್ಲೇ ನಮ್ಮ ಮಾಡೋದಲ್ವೇ? ನನಗೆ ಅದೆಲ್ಲ ಗೊತ್ತಿಲ್ಲ ಅಜ್ಜಿ. ನಾನೇನು ಅಮ್ಮ ಆಗಲಿ ದೊಡ್ಡಮ್ಮ ಆಗಲಿ ಯಾವತ್ತೂ ಎಂದು ಮಾಡಿರೋದು ನಾನು ನೋಡಿಲ್ಲ. ಅಮಾವಾಸ್ಯೆ ಅಂತ ಅಮ್ಮೆಯರೆಲ್ಲ ನೆಲಕರ್ನೆ ಎಲ್ಲ ಮಾಡಿ ಪೂಜೆ ಮಾಡೋದು ಅದೆಲ್ಲ ಮಾಡೋದು ನೋಡಿದ್ನಾಗಲಿ, ಕಾಲು ತೊಳೆಯೋದು ಗಂಡನ ಪಾದ ಪೂಜೆ ಮಾಡೋದು ಅದೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಇವ್ರಿಗೆ ಆಚರಿಸ್ಕೊಂಬಂದಿಲ್ಲದನ್ನ ನಾನು ಇನ್ನೇನು ಆಚರಿಸ್ತೀನಿ? ಏನು ಒಟ್ಟು ನನಗೂ ಗೊತ್ತು ಶಕ್ತಿ ಮಾಮಂಗೆ ಏನು ಆಗಬಾರ್ದು, ಅವ್ರು ಚೆನ್ನಾಗಿರಬೇಕು 100 ಕಾಲ ಅಂತಾನೆ. ಹಂಗಂತ ಈ ಪೂಜೆ ಮಾಡಿದ ತಕ್ಷಣ ಚೆನ್ನಾಗಿರ್ತಾರೆ, ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತೇನಲ್ಲ. ಅದಕ್ಕೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಅಮ್ಮ ದೊಡ್ಡಮ್ಮ ಅವರು ಸಹ ಎಂದು ಯಾವತ್ತೂ ಮಾಡಿಲ್ಲ. ಕೆಲವೊಂದು ಕಡೆ ಮಾಡ್ತಾರೆ, ನಮ್ಮೂರಾಗ ನಾನು ಎಂದು ನೋಡಿಲ್ಲ. ಅದಕ್ಕೇನೆ ನನಗೇನು ಅಭ್ಯಾಸ ಇಲ್ಲ, ನಾನು ಅದನ್ನು ಮಾಡ್ಕೊಂಬೋದು ಇಲ್ಲ. ಮಾಮ ಚೆನ್ನಾಗಿರಬೇಕು ಅಂತ ಮನಸ್ಪೂರ್ವಕವಾಗಿ ದೇವ್ರನ್ನ ಕೇಳ್ಕೊತೀನಿ ಅಷ್ಟೇ ಸಾಕು. ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಜ್ಜಿ, ನೀನೆಲ್ಲ ಹೇಳ್ಬೇಡ. ನನಗೆ ಮಾವ ನೋಡಿರೋ ಭಯ ಅಂತಂದರೆ ನೀವಿನ್ನೂ ಕಾಪಿ ಕೊಡು ನೀರು ಕೊಡು ಉಂಬಕಿಕ್ಕು ತಿಂಬಕಿಕ್ಕು ಅಂತ ಬರೀ ಇಂಥವೇ ಹೇಳ್ರಿ. ನಾನು ಯಾವ ಪೂಜೆನೂ ಮಾಡಲ್ಲ. ನಂಗೆ ಮಾವ ಅಂದರೆ ಭಯನೇ ಇವಾಗೂ. ಅದಕ್ಕೇನೆ ನನಗೊಂದು ಸ್ವಲ್ಪ ಟೈಮ್ ಬೇಕು. ಹಾಗಂತ ನಾನೇನೇನು ಬಿಟ್ಟು ಹೋಗ್ತೀನಿ ಅಂತ ಏನು ಹೇಳಲ್ಲ. ನನಗೂ ಮದುವೆ ಆದಮೇಲೆ ಅವ್ರ ಜೊತೆನೇ ಇರಬೇಕು, ಅದಕ್ಕೆ ಮದುವೆ ಆಗಿರೋದಕ್ಕೆ ಬೆಲೆ ಕೊಡಬೇಕು ಅಂತ ಎಲ್ಲ ಗೊತ್ತು. ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನೀವು ಹಿಂದೆ ಈ ಥರ ಎಲ್ಲ ನನ್ನನ್ನು ಹೇಳಿ 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 ನನ್ನ ತಲೆ ತಿನ್ನಬೇಡಿ. ಚೆನ್ನಾಗಿರಲಿ, ಯಾವಾಗೂ ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಅಷ್ಟು ಬಿಟ್ಟರೆ ನನಗೇನು ಮಾವ ಅಂದರೆ ಏನು ದ್ವೇಷ ಇಲ್ಲ. ನನಗೊಂದು ಸ್ವಲ್ಪ ಹೊಂದ್ಕೊಳ್ಳೋಕೆ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತಿರೋದು. ನಾನೇನೋ ತಲೆ ನೋಯುತ್ತೆ ಅಂತ ಒಂಟಿಯಾಗಿ ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತಂತಂದರೆ ಬಂದ್ಬಿಟ್ರಮ್ಮ ಮೂವರು. ನನಗಿನ್ನು ಯಾರು ಶತ್ರುಗಳಲ್ಲ, ನೀವು ಮೂವರೇ ನನಗೆ ಶತ್ರುಗಳು. ಬಿಡ್ರಿ ಅವಳಿಗೆ ಪದೇ ಅದನ್ನೇ ಹೇಳಿ ಯಾಕೆ ಅವಳಿಗೆ ಮನಸ್ಸಿಗೆ ನೋವು ಮಾಡ್ತೀರಾ? ಅವಳಿಗೆ ಹೆಂಗೋ ಇರ್ತಾಳೆ, ಅನುಸರಿಸ್ಕೊಂಡು ಹೋಗ್ತಾಳೆ. ಏನೂ ಇಲ್ಲಮ್ಮ, ಇವತ್ತು ಕಾರ್ಯ ಇತ್ತಲ್ಲ ಅದ್ರ ಬಗ್ಗೆ ಒಂದಿಟ್ಟು ಹೇಳೋಣ ಅನುಸರಿಸ್ಕೊಂಡು ಹೋಗಿ ಅಂತ ಅಂದರೆ ನೋಡು ಹೆಂಗೆ ಸಿಟ್ಟಾಗ್ತಾಳೆ ನೋಡಮ್ಮ ಅವಳು. ಇರಲಿ ಬಿಡು ಸುಮಾ, ಅರ್ಥ ಮಾಡ್ಕೊಂತಾಳೆ. ಒಂದು ಸ್ವಲ್ಪ ಟೈಮ್ ಕೊಡೋಣ. ನಮ್ಮ ಶಕ್ತಿಗೆಲ್ಲ ಗೊತ್ತು, ಅವನೇನು ಆ ಥರ ಬೀಳಲ್ಲ. ನೀವೇನು ಯೋಚನೆ ಮಾಡಿಬಿಟ್ರೆ ಹೋಗಿ ಅದೇನೆಲ್ಲ ಕೆಲಸ ನೋಡ್ಕೊಳ್ರಿ, ನಾನು ಒಪ್ಪಿಸ್ತೀನಿ ಅವಳನ್ನ. ಸರಿ ಆಯ್ತು ಅಜ್ಜಮ್ಮ. ಅವಳು ಒಬ್ಬಳೇ ಇದ್ದಾಗ ಕುಂಡ್ರಿಸ್ಕೊಂಡು ಹೇಳ್ಬೇಕು. ಎಲ್ಲರೂ ಹೇಳ್ತಾ ಪದೇ ಅದನ್ನ ಹೇಳಿದ್ರೆ ಹುಡುಗಿಗೆ ತಲೆನೋವು ಬರೋದು ಇನ್ನೇನು ಬರ್ತದೆ. ಇದಕ್ಕೆಲ್ಲ ಕಾರಣ ಈ ಅಪ್ಪನೇ. ಅದೆಲ್ಲ ಇದ್ದಾಳೆ ಏನು ಕಥೆ, ಹೋಗಿ ನಿಮ್ದಾಗಿದ್ದಾಳೆ ಅನಿಸುತ್ತೆ. ಇಲ್ಲಿ ಬಂದು ನಾನು ತಗ್ಲಾಕೊಂಡಿದ್ದೀನಿ ಎಲ್ಲರ ಹತ್ರನೂ. ನಿಮ್ದಾಗ ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಕುತ್ಕೊಳ್ಳೋಣ ಅಂದರೂ ಬಿಡಲ್ಲ. ಮದುವೆ ಆದಾಗಿಂದ ಇದೊಂದು ಟಾರ್ಚರ್ ಆಗಿಬಿಟ್ಟೈತೆ ನನಗೆ. ದೇವ್ರೆ, ನನಗಿದೆಲ್ಲ ಪಾದ ಪೂಜೆ ಮಾಡೋದು ಅದೆಲ್ಲ ಏನೂ ಗೊತ್ತಿಲ್ಲ. ಒಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಶಕ್ತಿ ಮಾಮಂಗೆ ಏನೂ ಆಗಬಾರ್ದು, 100 ಕಾಲ ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು. ಅಷ್ಟನ್ನ ಕಾರಣ ಸ್ವಲ್ಪ ಸಾಕು. ಎಲ್ಲ ನೀನೇ ಅಂತ ತಿಳ್ಕೊತೀನಿ. ಇನ್ನು ಮಾವನ ಮೇಲೆ ದ್ವೇಷ ಇಲ್ಲ, ಭಯ ಅಷ್ಟೇ ಇರೋದು. ಆ ಭಯನ ಇವತ್ತಲ್ಲ ನಾಳೆ ಹೋಗಿಸ್ಕೊತೀನಿ. ಅದಕ್ಕೆ ಸುಮ್ಮನೆ ಏನಂಗೆ ಪುರಾಣ ಬಿಡ್ತಾರೆ. ಅದರಲ್ಲೂ ನಮ್ಮ ದೊಡ್ಡಮ್ಮ ಅಂತೂ ಹೆಣ್ಮಗಳು. ಅಯ್ಯೋ ಏನು ಹೆಣ್ಮಕ್ಳು ದರ್ಬಾರ್ ಮಾಡೋಕೆ ಬರ್ತಾರೆ ನನ್ನ ಮೇಲೆ.